ನಾವು ಹಾಕೋದು ಅಷ್ಟ. ನೀವು ಹಾಕೋದು ಅಷ್ಟೇ. ಓಕೆ. ಬರೋಬ್ಬರಿ ಇಲ್ಲ. ಒಡದು ಹೇಳಕ್ಕೆ ಹೆಂಗಾಗತ್ತೆ ನಮಗೆ ಹೇಳ್ಬಿಟ್ರಲ್ಲ ಸಾಕು. ಮತ್ತು ಈಗ ಏನು ಮಾಡೋದು? ಏನು ಟಿ ವಿ ನೈನಿಗೆ ಹಾಕ್ತಾರೆ? ಬೇಷ್ ಆತು ಬಿಡು. ಅದು ಒಂದು ಪುಟ್ಟಿ ಹೂವು ಇಟ್ಕೊಂಡು ಕೂತ್ ಬಿಡ್ತೀನಿ ಮುಂದೆ. ಯಾವೂರ? ನಮ್ಮ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ತದಂತ ಅನಿಸಿಕೆ. ಯಾಕೆ ಅವರೇ ಗೆಲ್ಬೇಕು ಅಂತಂತಂದ್ರೆ ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಬಡವರ ಬಗ್ಗೆ ಇರ್ತಕ್ಕಂಥ ಅವರ ಧೋರಣೆಯನ್ನು ನೋಡಿದ್ರೆ ಮತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕಂತ ಆಸೆ ಪಡೋದ್ರಲ್ಲಿ ತಪ್ಪೇನೈತಿ? ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ. ಇವತ್ತು ಯಾವುದೇ ರೀತಿಯಿಂದ ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ದೀನ ದಲಿತರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅಂತಂತ ಹೇಳ್ಬೋದು. ಅಭಿವೃದ್ಧಿ ಆಗಬೇಕಾಗಿ ಮೇಟಿಗಳನ್ನು ಮಹಾನಗರದಿಂದ ಅದೇ ಕರಮಲಿಂದ ಎಚ್ ವೈ ಮೇಟಿಯವರು ಅಂಥದ್ದು ಆಗಬಾರ್ದು. ಇನ್ನು 5 ವರ್ಷ ಇತ್ತು ಚುನಾವಣೆ, 2 ವರ್ಷ. ಉಮೇಶ್ ಮೇಟಿಯರಿಗೆ ನಮ್ಮ ಕುಟುಂಬದ ಮಂದ್ಯಾನ ಪೂರ ಕಾಂಗ್ರೆಸ್, ಓಕೆ, ಪೂರ ಕಾಂಗ್ರೆಸ್. ಅವರು ಅನ್ನದಾನ, ಭಾಗ್ಯ ಮತ್ತಿದು ಕರೆಂಟ್ ಬಿಲ್ ಎಲ್ಲ ಥರ ತಿಂದಿದ್ದ ಅರ್ಥ ಆಗ್ಬೇಕು, ಹೌದಿಲ್ರಿ? ಅನ್ನದಾನ, ಗೈಲಕ್ಷ್ಮಿ ಎಲ್ಲ ಥರನೂ ಆಗ್ಯಾವ. 5 ಮಾಡ್ಯಾವ. ನಾವೇನ್ರಿ ನಾವು ಎಲ್ಲ ಮಂತ್ಯಾನ ಬಗ್ಗೆ ಕಾಂಗ್ರೆಸ್ ಮಾಡ್ತೀವಿ. ಇದು ಉಮೇಶ್ ಮೇಟಿಯವರು ಆರಿಸ್ಬಾರ್ದು, ಹೆಚ್ಚಲ್ಲಿ ಅವರೇ ಬರ್ಬೇಕಂತ. ಎಲ್ಲ ಕೆಲಸಗಾರ ಅದಾರ ನಾವು ಅವ್ರು ತಿಂದೀವಿ. ಅನ್ನದಾನ ಎಲ್ಲ ಥರದ್ದು ಅವರೇ ಬರ್ಬೇಕು. ಉಮೇಶ್ ಮೇಟಿನ ಬೇಕು ನಿಮ್ಗೆ. ಕಾಂಗ್ರೆಸ್ ಜೈ ಹಿಂದ್, ಜೈ ಕರ್ನಾಟಕ ಕಾಂಗ್ರೆಸ್. ಸಿದ್ದರಾಮಯ್ಯ CM ಕರೆಕ್ಟ್. ಓಕೆ ಸರ್. ನಾವು ಹಿಂಗೆ ಇದು ಯಾರು ಗೆಲ್ತಾರಂತ ಕೇಸಿ ಊಹೆ ಮಾಡಕ್ ಆಗುದಿಲ್ರಿ ಇದು. ಯಾಕಂತಂದ್ರೆ ಇದು ಒಂದು ಕಾಂಗ್ರೆಸ್ ತಂದಿದ್ದಂಗೆ, BJP ತಾಯಿ ಇದ್ದಂಗೆ. ಯಾಕಂತ ಯಾವ ಪಕ್ಷ ಬಂದ್ರೂ ಸಂತೋಷ. ಅದರ ಅಭಿವೃದ್ಧಿಯೇ ನಮ್ಗೆ ಮೊದಲ ಆದ್ಯತೆ. ನಾವು ಅವರು ಬಂದ್ರೆ ಅವರು ಸ್ಪಷ್ಟವಾಗಿ ಮಾಡಬೇಕು, ಇವ್ರು ಬಂದ್ರೆ ಇವರು ಸ್ಪಷ್ಟವಾಗಿ ಮಾಡಬೇಕು. ಹೆಚ್ಚಿಂದು ಸರ್ಕಾರದೊಳಗಿನ ಇನ್ನೊಂದು ಸೌಲಭ್ಯಗಳನ್ನು ತರಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ಇಲ್ಲಿ ಯಾವ ಪಕ್ಷ ಬಂದ್ರೆ ನಿಮಗೆ ಆಗುತ್ತೆ ಅಂತ? ನಾನು ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ ಹೇಳಂಗಿಲ್ಲ ಸರ್. ಎರಡು ತಂದೆ ತಾಯಿ ಇದ್ದಂಗೆ ನಮ್ಗೆ. ಯಾವ ಪಕ್ಷ ಬಂದರೂ ಅಭಿವೃದ್ಧಿ ಫಸ್ಟ್ ಆದ್ಯತೆ ಕೊಡಬೇಕು. BJP ಅವ್ರು ಬಂದ್ರೆ BJP ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಬಂದ್ರೆ ಕಾಂಗ್ರೆಸ್ ಅವ್ರು ಕೊಡಬೇಕು. ಇದೇ ನಮ್ದು ಅನಿಸಿಕೆ. ಓಕೆ ಸರ್. ಸರ್, ಬೈ ಎಲೆಕ್ಷನ್ ಬರ್ತದೆ, ಯಾರು ಗೆಲ್ಬೇಕು? ಕಾಂಗ್ರೆಸ್ BJP? ಹೌದು, ಈಗ ಅನ್ಕೂರು ನಡೆದದ, ಜೋರು ನಡೆದದ ಪ್ರಚಾರ. ಇನ್ನೂ 4-5 ದಿನ ಅವಧಿ ಅದ. ಅವಧಿ ಆದಾಗ ಬೈ ಎಲೆಕ್ಷನ್ದೊಳಗೆ ಈಗ ಸರ್ಕಾರ ಯಾವ್ದದ ಆ ಕ್ಯಾಂಡಿಡೇಟ್ ಬಂದ್ರೆ ಏನಾದರೂ ಸರ್ಕಾರ ಸವಲತ್ತುಗಳು ಸಿಗ್ತಾವ, ಹೆಚ್ಚಿನ ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಕಾಂಗ್ರೆಸ್ ಪಕ್ಷ ಇದೆ, ಏನೆಲ್ಲ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಮೊದಲ ಆಗಿವೆ. ಈಗ ಏನದ ಮೆಡಿಕಲ್ ಕಾಲೇಜ್ ಆಗಿದೆ. ಅನಂತರ ಇಂಜಿನಿಯರ್ ಕಾಲೇಜ್ ಬೇಡಿಕೆ ಇಟ್ಟಾರ. ಸಾವಿರಾರು ಮಂದಿ ಮೆಡಿಕಲ್ ಕಾಲೇಜ್ನಾಗ ದುಡ್ಯಾಕ, ಬಡವರಿಗೆ ವಿದ್ಯಾ ಕಲಿಯಾಕ ದುಡ್ಯಾಕ ಅನುಕೂಲ ಆಗ್ತದೆ. ಮತ್ತು ಇನ್ನೂ ಈ ಮುಳುಗಡೆ ದೊಡ್ಡ ಭಾರತ ದೇಶದಾಗ ಅತಿ ದೊಡ್ಡ ಮುಳುಗಡೆ ಆದ ಊರು ಬಾಗಲಕೋಟೆ. ಮುಳುಗಡೆದು ಸ್ವಲ್ಪ ಭೂಮಿ ಕಳ್ಕೊಂಡಾರ, ಮನೆ ಮಠ ಕಳ್ಕೊಂಡಾರ. ಅಂಥವ್ರಿಗೆಲ್ಲ 3rd ಯೂನಿಟ್ ಮಾಡಿ ಮನೆ ಅದು ಕೊಡೋರು ಅದಾರ. ಬೈ ಎಲೆಕ್ಷನ್ದೊಳಗೆ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ಇವಾಗ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು? ಇಲ್ಲಿ ರಸ್ತೆಗಳಾಗಬೇಕು, ಒಳಚರಂಡಿ ಆಗಬೇಕು, ನೀರಿಂದ ಅನುಕೂಲ ಮಾಡಿಕೊಡ್ಬೇಕು. ಆಗ್ಲಾಕತ್ಯಾವ. ಇನ್ನೂ ಹಂತ ಹಂತವಾಗಿ ಇನ್ನೂ ದೊಡ್ಡ ಬಾಗಲಕೋಟೆ ಇದ್ರೊಳಗೆ ಅತಿ ದೊಡ್ಡ ಇಲೆಕ್ಷನ್ ನಡೆದಂಥ ಕ್ಷೇತ್ರದೊಳಗೆ ಅತಿ ದೊಡ್ಡ ಪಟ್ಟಣ ಇದು ಕಮತಿಗೆ. ಇನ್ನೂ ರಸ್ತೆಗಳಾಗಿಲ್ಲ. ಊರೊಳಗೆ ರಸ್ತೆಗಳು ಆಗ್ಬೇಕಾಗ್ಯದ, ನೀರಿಂದ ಅನುಕೂಲ ಆಗ್ಬೇಕಾಗ್ಯದ, ಬೆಳಕು, ಹೊಸ ಏರಿಯಾಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಾಗ್ಯದ.